ಗಳಿಸ್ಕೊಂಡ. ಆನಂತರ ಕೆಜಿ ಗಟ್ಟಲೆ ಚಿನ್ನವನ್ನ ದೋಚ್ಕೊಂಡು ಪರಾರಿಯಾದ್ರು. ಜಸ್ಟ್ 12 ಗಂಟೆಯಲ್ಲೇ ತಗಲಾಕೊಂಡಿದ್ದಾನೆ ಖತರ್ನಾಕ್ ಕಳ್ಳ. ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಳವು ಮಾಡಿದಂಥ ಖತರ್ನಾಕ್ ಕಳ್ಳನನ್ನ ಕೊನೆಗೂ ಕೂಡ ಪೊಲೀಸರು ಅಂಧರ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೆ ಟಾರ್ಗೆಟ್ ಮಾಡ್ತಿದ್ದ ಕದೀಮ ದೇವಸ್ಥಾನದಲ್ಲೇ ಲಾಕ್ ಆಗಿದ್ದಾನೆ. ರಾಯರ ದರ್ಶನಕ್ಕೆ ಹೋದವರ ಮನೆಯಲ್ಲಿ ಚಿನ್ನವನ್ನ ಕಳ್ಳತನ ಮಾಡಿದ ಖತರ್ನಾಕ್ ಕದೀಮನನ್ನ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆಭರಣವನ್ನ ದೋಚಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಬಂದಿದ್ದ. 1.5 ಕೆಜಿ ಚಿನ್ನವನ್ನ ಕದ್ದಿದ್ದ ಖತರ್ನಾಕ್ ಗ್ಯಾಂಗ್. ಕಳ್ಳ ಒಬ್ಬನೇ ಅಲ್ಲ, ಆತನ ಜೊತೆಗೆ ಆತನ ಸಂಗಡಿಗರು ಖತರ್ನಾಕ್ ಗ್ಯಾಂಗ್ ಕೂಡ ಇತ್ತು. ಈಗ ಪೊಲೀಸರ ಅತಿಥಿಯಾಗಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಮನೆಯಲ್ಲಿ ಯಾರೂ ಇರೋದಿಲ್ಲ ಅನ್ನೋದನ್ನ ಆ ಮನೆಯವರು ಮಾತಾಡೋದನ್ನ ಕದ್ದು ಕೇಳಿಸ್ಕೋತಾನೆ. ಅದಾದ ನಂತರ ಆ ಮನೆಗೆ ಆತ ಕನ್ನ ಹಾಕ್ತಾನೆ. ಕೆಜಿ ಗಟ್ಟಲೆ ಚಿನ್ನವನ್ನ ಕದ್ದು ಪರಾರಿ ಆಗ್ತಾನೆ. ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಂತ ಕಳ್ಳತನ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಪಾಪ ಪರಿಹಾರಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತಾನೆ. ಪೊಲೀಸರು ಆತನನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಸಿನಿಮೀಯ ರೀತಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆ ಕೆಲಸದವರು ಮಾತಾಡ್ತಿದ್ದನ್ನ ಕದ್ದು ಕೇಳಿಸ್ಕೋತಾನೆ. ಆನಂತರ ಅದೇ ಮನೆಗೆ ಆತ ಕಳ್ಳತನಕ್ಕೆ ಇಳಿತಾನೆ. ಖತರ್ನಾಕ್ ಪ್ಲಾನ್ ಮಾಡಿ 12 ಗಂಟೆಯೊಳಗೆ ಪೊಲೀಸರ ಅತಿಥಿಯಾಗಿದ್ದಾನೆ ಕಳ್ಳ ಮತ್ತೆ ಆತನ ಗ್ಯಾಂಗ್. ಮನೆ ಕೆಲಸದವರಿಗೆ ದೂರದ ಸಂಬಂಧಿಯಾಗಿದ್ದ ಆರೋಪಿ ಸನ್ಯಾಸಿ ಮಠ ನಂದೀಶ್ ಅಂತೇಳಿ ಆತನ ಹೆಸರು. ಸನ್ಯಾಸಿ ನಂದೀಶ್ ಪ್ರತಾಪ್ ಬಂಧಿತ ಆರೋಪಿಗಳಿವರು. ಮನೆಯವರು ಮಂತ್ರಾಲಯಕ್ಕೆ ಹೋಗೋದಾಗಿ ಕೆಲಸದವರು ಮಾತನಾಡ್ತಿದ್ದದನ್ನ ಕೇಳಿಸ್ಕೊತಾನೆ. ಇದನ್ನ ಪಕ್ಕದಲ್ಲೇ ನಿಂತು ಕದ್ದು ಕೇಳಿಸ್ಕೊಂಡಿದ್ದ ಸನ್ಯಾಸಿ ಮಠ ನಂದೀಶ ಈ ವಿಚಾರವನ್ನ ತನ್ನ ಸ್ನೇಹಿತರ ಜೊತೆಗೆ ಹೇಳ್ತಾನೆ. ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಕಳ್ಳತನಕ್ಕೆ. ಆ ನಂತರ ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಕಳ್ಳತನಕ್ಕೆ ಬರ್ತಾನೆ. ಕಳ್ಳತನ ಮಾಡಿ ಮನೆಯವರು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದಂತೆ ಮನೆ ಬಳಿ ಬಂದು ಕಾದು ಕುಳಿತಿದ್ದ ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡುತ್ತೆ. ಹಿಂಬದಿ ಕಿಟಕಿಯ ಗ್ಯಾಸ್ ಕಟ್ಟರ್ನಿಂದ ಕಟ್ ಮಾಡಿ ಮನೆಗೆ ಎಂಟ್ರಿ ಕೊಟ್ಟು 1 ಕೆಜಿ 800 ಗ್ರಾಮ್ ಹೆಚ್ಚು ಕಮ್ಮಿ 2 ಕೆಜಿಯಷ್ಟು ಚಿನ್ನವನ್ನು ಕದ್ದು ಪರಾರಿಯಾದು. ಆನಂತರ ಸಿನಿಮೀಯ ರೀತಿಯಲ್ಲಿ ಪೊಲೀಸರಿಂದ ಈಗ ಅವರ ಬಂಧನ ಆಗಿದೆ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ನ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೂಡಾದಲ್ಲಿ ಸಿಎಂ ಪತ್ನಿ 14 ನಿವೇಶನ ಪಡೆದ ವಿಚಾರ ಸಂಬಂಧ ನಿನ್ನೆ ಸಂಜೆಗೆ ಸಿಎಂ ಪತ್ನಿ ಮೂಡಾ ಕಚೇರಿಗೆ ಪತ್ರವನ್ನ ತಲುಪಿಸಿದ್ದಾರೆ. ಇವತ್ತು ಸಿಎಂ ಪತ್ನಿ ಕೊಟ್ಟಿರುವ ಪತ್ರವನ್ನ ಮೂಡಾ ಆಯುಕ್ತ ರಘುನಂದನ್ ಪರಿಶೀಲಿಸಲಿದ್ದಾರೆ. ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೀಗ ಪತ್ರವನ್ನ ಆಧರಿಸಿ ಏನು ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಮೂಡಾ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಮೂಡಾ ಕೇಸ್ ಸಂಬಂಧ ಇಂದಿನಿಂದ ಲೋಕ ತನಿಖೆ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣಗೆ ಲೋಕ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ ಹಿನ್ನೆಲೆ ಇವತ್ತು ಬೆಳ್ಳಂಬೆಳಿಗ್ಗೆ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ 14 ನಿವೇಶನ ಕಂಟಕವಾಗುವ ಹೊತ್ತಲ್ಲೇ ಸಿಎಂ ಪತ್ನಿ 14 ನಿವೇಶನ ವಾಪಸ್ ನೀಡಿದ್ದಾರೆ. ಈ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದು, ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೈಟ್ ವಾಪಸ್ ಮಾಡಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಅಷ್ಟೇ. ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಸಿದ್ದರಾಮಯ್ಯ ಅವರ ಪಾಪದ ಕೊಡ ತುಂಬಿದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದರು. ಸರ್, ನಮ್ಮ ಹೋರಾಟಕ್ಕೆ ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು. ನನ್ನ ಹೋರಾಟದ ಉದ್ದೇಶ ಏನಿತ್ತು ಅದು ಉದ್ದೇಶಕ್ಕೆ ಇದನ್ನು ಮುನ್ನಡಿ ಅಂತ ಹೇಳ್ಬೋದು. ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮವಾಗಿ ನಿವೇಶನ ಪಡೆದಿದ್ರು, ಆ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಸ್ವತಃ ಮುಖ್ಯಮಂತ್ರಿ ಅವರೇ ಕೂಡ ತಪ್ಪನ್ನು ಕೂಡ ನಿವೇಶನ ವಾಪಸ್ ಕೊಡ್ತಿದೆ ಅಂತಂದರೆ, ಸೊ ಇತರರು ಕೂಡ ಅಂದರೆ ಏನು 50 ರೂಪಾಯಿ ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಇದರ ನಿವೇಶನ ವಾಪಸ್ ಕೊಡ್ತಾರೆ ಅನ್ನೋದು. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿಯ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ. ಪಾರ್ವತಿಯ ನಿರ್ಧಾರ ನನಗೂ ಆಶ್ಚರ್ಯ ತಂದಿದೆ. ನನ್ನ ಪತ್ನಿ ಮಾನಸಿಕವಾಗಿ ಹಿಂಸೆ ಅನುಭವಿಸುತ್ತಾ ಇದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗೆ ಸುಳ್ಳು ದೂರು ಸೃಷ್ಟಿಸಿ ನನ್ನ ಕುಟುಂಬವನ್ನ ಎಳೆ ತಂದಿದ್ದಾರೆ. ನನ್ನ ವಿರುದ್ಧದ ಷಡ್ಯಂತ್ರದಿಂದ ನನ್ನ ಪತ್ನಿ ನೊಂದಿದ್ದಾರೆ. ಹೀಗಾಗಿ 14 ಸೈಟ್ಗಳನ್ನು ಹಿಂತಿರುಗಿಸುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಗಾದೆ ಮಾತು ಅನ್ವಯಿಸ್ತದೆ. ಅಂದು ಸಿಎಂ ಸೈಟ್ ಕೊಡಲ್ಲ ಅಂತ ಹೇಳಿ ಆರ್ಭಟಿಸಿದ್ರು. ಇವತ್ತು ಬೇಷರತ್ತಾಗಿ ಅವರ ಪತ್ನಿ ನಿವೇಶನವನ್ನ ಹಿಂದಿರುಗಿಸಿದ್ದಾರೆ. ಸಿಬಿಐ ಇಡಿ ತನಿಖೆಗೆ ಸಿದ್ದರಾಮಯ್ಯ ಬೆದರಿದ್ದಾರೆ. ಸಿಎಂ ಕಾನೂನು ಹೋರಾಟಕ್ಕೆ ಮುನ್ನವೇ ಶಸ್ತ್ರ ತ್ಯಜಿಸಿ ಶರಣಾಗತಿಯನ್ನ ಪ್ರಕಟಿಸಿದ್ದಾರೆ. ಸಿಎಂಗೆ ರಾಜೀನಾಮೆ ಒಂದೇ ಉಳಿದಿರುವ ದಾರಿ ಅಂತೇಳಿ ಪೋಸ್ಟ್ ಮಾಡಿ ಕಿಡಿಕಾರಿದ್ರು. ಯಶವಂತಪುರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಿಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಿನ್ನೆ ರಾತ್ರಿ ರೈತರು ಯಶವಂತಪುರ ಮಾರುಕಟ್ಟೆಗೆ ಈರುಳ್ಳಿ, ಆಲೂಗಡ್ಡೆ ಸೇರಿದಂತೆ ಹಲವು ತರಕಾರಿಯನ್ನ ತಂದಿದ್ರು. ನಿನ್ನೆ ರಾತ್ರಿ 8 ಗಂಟೆಗೆ ಬಂದಿದ್ದ ರೈತರು ಇನ್ನೂ ಎಪಿಎಂಸಿ ಮಾರುಕಟ್ಟೆ ಒಳಗಡೆ ಎಂಟ್ರಿ ಆಗದೆ ತರಕಾರಿ ಅನ್ಲೋಡ್ ಮಾಡಲು ಪರದಾಡುವಂತಾಗಿತ್ತು. ಎಪಿಎಂಸಿ ಒಳಗಡೆ ಖಾಲಿ ಗಾಡಿಗಳು ನಿಂತಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿದೆ. ಮುಖಕ್ಕೆ ಮಾಸ್ಕ್ ಹಾಕಿ ಕೈಗೆ ಗ್ಲೌಸ್ ತೊಟ್ಟು ಮನೆ ಬೀಗ ಮುರಿದು ಮನೆ ಕಳ್ಳತನ ಮಾಡ್ತಾ ಇದ್ದ ಕದಿಮರು ಕೊನೆಗೂ ಕಾಕಿ ಕೈಗೆ ಲಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕುಖ್ಯಾತ ಮನೆಗಳ್ಳ ಜಂಗ್ಲಿ ಅಂಡ್ ಗ್ಯಾಂಗ್ನನ್ನ ಆರ್ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಜೈದೀಪು ಅಲಿಯಾಸ್ ಜಂಗ್ಲಿ, ಚಂದನ್ ಅಲಿಯಾಸ್ ಗುಂಡಾ, ಸತೀಶ್ ಅಲಿಯಾಸ್ ಬುಡ್ಡ, ದೀಪಕ್ ಅಲಿಯಾಸ್ ದೀಪು, ಮಿಥುನ್ ಅಲಿಯಾಸ್ ಮಿಲ್ಕಿ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ 10.18 ಲಕ್ಷ ಮೌಲ್ಯದ 103 ಗ್ರಾಂ ಚಿನ್ನ, 9 ಕೆಜಿಗೂ ಅಧಿಕ ಬೆಳ್ಳಿ, 3 ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಅಕ್ಟೋಬರ್ 4ರಿಂದ 7ರವರೆಗೆ 4 ದಿನ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಡೆಯಲಿದ್ದು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಶ್ರೀರಂಗಪಟ್ಟಣ ದಸರಾವನ್ನು ಉದ್ಘಾಟಿಸಲಿದ್ದಾರೆ. ನಟ ಶಿವರಾಜ್ ಕುಮಾರ್ಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಡಿಸಿ ಡಾಕ್ಟರ್ ಕುಮಾರ್ ಆಹ್ವಾನ ಪತ್ರಿಕೆ ನೀಡಿ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮಧ್ಯೆ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನದ ಮೇರೆಗೆ ಬೆಳಗಾವಿಯಲ್ಲಿರುವ ಸಬ್ ರಿಜಿಸ್ಟರ್ ಕಚೇರಿ ಸ್ಥಳಾಂತರಕ್ಕೆ ಆದೇಶ ನೀಡಲಾಗಿದೆ. ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಬರುವ ಹಿಂದೂ ನಗರದಲ್ಲಿ ಇದ್ದ ಕಚೇರಿ ಸ್ಥಳಾಂತರಕ್ಕೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ. ಕೆಆರ್ಎಸ್ ಭರ್ತಿಯಾದರೂ ಕೂಡ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಬರದ ಛಾಯೆ ಮುಂದುವರೆದಿದ್ದು ಸತತ 3ನೇ ಬೆಳೆಗೂ ಕೂಡ ನೀರಿಲ್ಲದೆ ರೈತರು ಕೃಷಿ ಚಟುವಟಿಕೆಯನ್ನು ಬಂದ್ ಮಾಡಿದ್ದಾರೆ. ನೀರಿಲ್ಲದೆ 10 ಕೆರೆಗಳು ಖಾಲಿಯಾಗಿದ್ದಾವೆ. ಮಹಾತ್ಮ ಗಾಂಧೀಜಿ ಜನ್ಮದಿನದ ಅಂಗವಾಗಿ ಹಾವೇರಿಯಲ್ಲಿ ಆರೋಗ್ಯ ಇಲಾಖೆ ಸ್ವಚ್ಛತಾ ಅಭಿಯಾನ ನಡೆಸಿದರು. ಹಾವೇರಿಯ ಬಸವೇಶ್ವರ ನಗರದಲ್ಲಿ 100 ಆರೋಗ್ಯ ಇಲಾಖೆಯ ಸಿಬ್ಬಂದಿ, ವೈದ್ಯರು, ಆಶಾ ಕಾರ್ಯಕರ್ತೆಯರು ಪೊರ್ಕೆಯನ್ನು ಹಿಡ್ಕೊಂಡು ಕಸ ಗುಡಿಸಿದ್ರು. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಡಿಎಚ್ಒ ಮತ್ತು ಆರೋಗ್ಯ ಇಲಾಖೆ ಶಸ್ತ್ರಚಿಕಿತ್ಸಕ ಹಾವನೂರು ಸೇರಿದಂತೆ ಎಲ್ಲ ವೈದ್ಯರು ಭಾಗವಹಿಸಿ ಸ್ವಚ್ಛತಾ ಆಂದೋಲನವನ್ನು ಮಾಡಿದರು. ಆನೇಕಲ್ನ ಜಿಗಣಿಯ ರಾಜಾಪುರ ಬಳಿ ಪಾಕಿಸ್ತಾನ ಪ್ರಜೆಗಳನ್ನು ಬಂಧಿಸಲಾಗಿತ್ತು. ಪೊಲೀಸರು ನಿನ್ನೆ ಸಂಜೆ ಕೋರ್ಟ್ಗೆ ಹಾಜರುಪಡಿಸಿದರು.